ಬೇರೆಯವರ ಕೈ ಕೆಳಗೆ ಕೆಲಸ ಮಾಡಿ ಬೇಜಾರಾಗಿ ನಮ್ಮದೇ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅನ್ನೋ ಆಸೆ ತುಂಬಾ ಜನಕ್ಕಿದೆ. ಆದ್ರೆ ಸಾಲ ಮಾಡಿ ಬಿಸ್ನೆಸ್ ಶುರು ಮಾಡಿ ಏನಾದ್ರೂ ಲಾಸ್ ಆಗ್ಬಿಟ್ರೆ ಅನ್ನೋ ಭಯ ನಿಮ್ಮದು. ಖಂಡಿತ ಚಿಂತೆ ಬೇಡ. ಮಾರ್ಕೆಟ್ ನಲ್ಲಿ ಎಷ್ಟೇ ಏರಿಳಿತವಾದ್ರೂ, ಎಂತದ್ದೇ ಆರ್ಥಿಕ ಕುಸಿತ ಬಂದ್ರೂ ಜನರಿಗೆ ದಿನನಿತ್ಯ ಬೇಕಾಗುವಂತಹ ಕೆಲವು ವಸ್ತುಗಳಿವೆ. ಇವುಗಳ ವ್ಯವಹಾರಕ್ಕೆ ಎಂದಿಗೂ ಡಿಮ್ಯಾಂಡ್ ಕಮ್ಮಿ ಆಗುವುದಿಲ್ಲ. ಕಡಿಮೆ ರಿಸ್ಕ್ ನಲ್ಲಿ ಲಾಭ ಕೊಡುವಂತಹ 5 ಎವರ್ ಗ್ರೀನ್ ಬಿಸ್ನೆಸ್ ಐಡಿಯಾಗಳನ್ನ ನೋಡೋಣ ಬನ್ನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ನಿಧಿತ್ರಾ ಕಲೆಕ್ಷನ್ಸ್. ಮೊದಲ ಐಡಿಯಾ ಫುಡ್ ಬಿಸ್ನೆಸ್. ಊಟ ಅನ್ನೋದು ಮನುಷ್ಯನ ಅತಿ ದೊಡ್ಡ ಮೂಲಭೂತ ಅಗತ್ಯ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಫುಡ್ ಬಿಸ್ನೆಸ್ ಎಂದಿಗೂ ಡೌನ್ ಆಗೋದಿಲ್ಲ. ನೀವು ಸಣ್ಣ ಟಿಫನ್ ಸೆಂಟರ್, ಹೋಮ್ ಮೇಡ್ ಫುಡ್ ಡೆಲಿವರಿ ಅಂದ್ರೆ ಮನೆಯಲ್ಲೇ ಮಾಡಿ ಊಟವನ್ನ ಡೆಲಿವರಿ ಮಾಡೋದು, ಅಥವಾ ಸ್ಟ್ರೀಟ್ ಫುಡ್ ಗಳನ್ನ ಶುರು ಮಾಡಬಹುದು. ರುಚಿ ಮತ್ತು ಸ್ವಚ್ಛತೆ ಇದ್ರೆ ಇದರಲ್ಲಿ ಆಗಿದ ಇನ್ವೆಸ್ಟ್ಮೆಂಟ್ ಗಿಂತ 5 ಪಟ್ಟು ಹೆಚ್ಚು ಲಾಭವನ್ನ ಗಳಿಸಬಹುದು. ಎರಡನೇ ಐಡಿಯಾ ದಿನಸಿ ಅಥವಾ ಕಿರಾಣಿ ಅಂಗಡಿ. ಅಕ್ಕಿ, ಬೇಳೆ, ಎಣ್ಣೆ ಇಲ್ಲದೆ ಯಾವ ಸಂಸಾರವೂ ಸಹ ನಡೆಯೋದಿಲ್ಲ. ಎಷ್ಟೇ ದೊಡ್ಡ ಮಾಲ್ಗಳು ಅಥವಾ ಡಿಮಾರ್ಟ್ ಗಳು ಬಂದ್ರೂ ಸಾಮಾನ್ಯ ಜನರ ಮೊದಲ ಆಯ್ಕೆ ತಮ್ಮ ಮನೆಯ ಪಕ್ಕದಲ್ಲಿರುವಂತಹ ಕಿರಾಣಿ ಅಂಗಡಿ. ಸಣ್ಣ ಹೂಡಿಕೆಯೊಂದಿಗೆ ಇದನ್ನ ಪ್ರಾರಂಭಿಸಿ ಅಕ್ಕಪಕ್ಕದ ಮನೆಗಳಿಗೆ ಫ್ರೀ ಹೋಮ್ ಡೆಲಿವರಿ ಕೊಟ್ರೆ ನಿಮ್ಮ ಬಿಸ್ನೆಸ್ ಸೂಪರ್ ಹಿಟ್ ಆಗೋದು ಖಂಡಿತ. ಮೂರನೇ ಐಡಿಯಾ ಮೆಡಿಕಲ್ ಶಾಪ್. ಆರೋಗ್ಯ ಕ್ಷೇತ್ರ ಭಾರತದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವಂತಹ ಉದ್ಯಮ. ಕಾಯಿಲೆಗಳು ಹೇಳಿ ಕೇಳಿ ಬರೋದಿಲ್ಲ, ಹಾಗಾಗಿ ಔಷಧಿಗಳ ಅವಶ್ಯಕತೆ ಸದಾ ಇರುತ್ತೆ. ಒಂದು ಉತ್ತಮ ಬಡಾವಣೆಯಲ್ಲಿ ಅಥವಾ ಆಸ್ಪತ್ರೆಗಳ ಸಮೀಪದಲ್ಲಿ ಮೆಡಿಕಲ್ ಶಾಪ್ ಸ್ಟಾರ್ಟ್ ಮಾಡಿದ್ರೆ ಅತ್ಯಂತ ಸುರಕ್ಷಿತವಾದ ಬಿಸ್ನೆಸ್. ಇದಕ್ಕೆ ಲೈಸೆನ್ಸ್ ಅಗತ್ಯವಿದ್ರೂ ಒಮ್ಮೆ ಸ್ಟಾರ್ಟ್ ಮಾಡಿದ್ರೆ ಇದು ನಿರಂತರವಾಗಿ ಆದಾಯವನ್ನ ಕೊಡುವಂತಹ ಅಕ್ಷಯ ಪಾತ್ರೆ ಅಂತಾನೆ ಹೇಳಬಹುದು. ನಾಲ್ಕನೇ ಐಡಿಯಾ ಶಿಕ್ಷಣ ಕ್ಷೇತ್ರ. ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣಕ್ಕೆ ಪೋಷಕರು ಎಷ್ಟು ಹಣ ಖರ್ಚು ಮಾಡಲು ಸಿದ್ಧವಾಗಿದ್ದಾರೆ. ನಿಮಗೆ ಟೀಚಿಂಗ್ ನಲ್ಲಿ ಇಂಟ್ರೆಸ್ಟ್ ಇದ್ರೆ ಟ್ಯೂಷನ್ ಕ್ಲಾಸ್, ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ ಸೆಂಟರ್ ಅಥವಾ ಆನ್ಲೈನ್ ಕ್ಲಾಸ್ ಗಳನ್ನ ಸ್ಟಾರ್ಟ್ ಮಾಡಬಹುದು. ಇದಕ್ಕೆ ದೊಡ್ಡ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ, ನಿಮ್ಮ ನಾಲೆಡ್ಜ್ ಬಂಡವಾಳ. ಐದನೇ ಐಡಿಯಾ ರಿಯಲ್ ಎಸ್ಟೇಟ್ ಮತ್ತು ಬಾಡಿಗೆ. ಊರು ಬೆಳೆದಂತೆ ಮನೆಗೆ ಮತ್ತು ಕಚೇರಿಗಳಿಗೆ ಬೇಡಿಕೆ ಹೆಚ್ಚುತ್ತಲೇ ಇರುತ್ತೆ. ಸ್ವಂತ ಕಟ್ಟಡವಿದ್ರೆ ಮನೆಗಳನ್ನ ಬಾಡಿಗೆಗೆ ಕೊಡುವುದು ಅಥವಾ ಪ್ರಾಪರ್ಟಿ ಕನ್ಸಲ್ಟೆಂಟ್ ಅಂದ್ರೆ ಬ್ರೋಕರ್ ಆಗಿ ಕೆಲಸ ಮಾಡಬಹುದು. ನಿರಂತರ ಮತ್ತು ದೊಡ್ಡ ಮಟ್ಟದ ಆದಾಯವನ್ನ ತಂದುಕೊಡುತ್ತೆ. ನೀವು ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೂ ರಾತ್ರೋರಾತ್ರಿ ಲಾಭ ಬರೋದಿಲ್ಲ. ಶ್ರಮ, ತಾಳ್ಮೆ ಮತ್ತು ಗ್ರಾಹಕರ ಜೊತೆಗಿನ ನಗುಮುಖದ ಮಾತುಕತೆ ನಿಮ್ಮ ಬಿಸ್ನೆಸ್ ಅನ್ನ ಅತಿ ದೊಡ್ಡ ಮಟ್ಟಕ್ಕೆ ಬೆಳೆಸುತ್ತೆ. ಆರಂಭದಲ್ಲಿ ಲಕ್ಷಗಟ್ಟಲೆ ಸಾಲ ಮಾಡಿ ಬಂಡವಾಳ ಹಾಕೋ ಬದಲು ಸಣ್ಣದಾಗಿ ಶುರು ಮಾಡಿ ಮಾರುಕಟ್ಟೆಯನ್ನ ಅರ್ಥ ಮಾಡಿಕೊಂಡು ನಂತರ ಬಿಸ್ನೆಸ್ ದೊಡ್ಡದ್ ಮಾಡೋದು ಬೆಸ್ಟ್. ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಟಿಪ್ಸ್ ಅಂದ್ರೆ, ನೀವು ಫುಡ್ ಬಿಸ್ನೆಸ್ ಅಥವಾ ದಿನಸಿ ವ್ಯಾಪಾರವನ್ನ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ರೆ ನೇರವಾಗಿ ದೊಡ್ಡ ಅಂಗಡಿಯನ್ನ ರೆಂಟ್ಗೆ ಪಡೆಯುವ ಮೊದಲು ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ತಿಳಿದುಕೊಳ್ಳಿ. ನಿಮ್ಮ ಬಡಾವಣೆಯ ಅಪಾರ್ಟ್ಮೆಂಟ್ಗಳು ಅಥವಾ ಅಕ್ಕಪಕ್ಕದವರ ಒಂದು ವಾಟ್ಸ್ಆಪ್ ಗ್ರೂಪ್ ನ ಕ್ರಿಯೇಟ್ ಮಾಡಿ. ಹೋಮ್ ಮೇಡ್ ಫುಡ್ ಅಥವಾ ಮನೆಗೆ ದಿನಸಿ ಡೆಲಿವರಿ ಎಂಬ ಮೆಸೇಜ್ ನ ಹಾಕಿ ಸಣ್ಣದಾಗಿ ಸ್ಟಾರ್ಟ್ ಮಾಡಿ. ಆರ್ಡರ್ಗಳು ಜಾಸ್ತಿ ಬಂದ ಮೇಲೆ ಅಂಗಡಿಯನ್ನ ಓಪನ್ ಮಾಡಿ. ಇದರಿಂದ ನಿಮ್ಮ ರಿಸ್ಕ್ 0 ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ.